ಹ್ಞೂ ತಮ್ಮ ಹೆಸರು? ಮನೋಹರ ಅಂತ, ಗರುವಿಗೊಂಡಳ್ಳಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಹಾಂ, ಈಗ 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 ನವಭಾರತ್ ಫರ್ಟಿಲೈಸರ್ ಕಂಪ್ನಿ ಪ್ರಾಡಕ್ಟನ್ನೇ ಯಾವಾಗ ಯೂಸ್ ಮಾಡಿದ್ರಿ? ನಾವು 2023 ಯೂಸ್ ಮಾಡಿದ್ರಿ. ಆಗಸ್ಟ್ ತಿಂಗಳಿಗೆ ಯೂಸ್ ಮಾಡಿದ್ವಿ. ಹಾಂ ಎಲ್ಲ ಅದು ಸೆಟ್ಟಿಂಗ್ ಯೂಸ್ ಮಾಡಿ ಹೆಂಗಿತ್ತು? ರಿಪೋರ್ಟ್ ಹೆಂಗಿತ್ತು ಅವಾಗ? ರಿಪೋರ್ಟು ಇಲ್ಲೇ ಇದೆ ನೋಡ್ರಿ, ರಿಸಲ್ಟ್ ಇದು. ಇದು ತಲೆ ಸಣ್ಣ ಇತ್ತು, ಇದು ಹೋಗ್ತಾ ಹೋಗ್ತಾ ತಲೆ ಸಣ್ಣ ಇತ್ತು 2023 ಈ ಗಿಡ ಇಂಪ್ರೂವ್ಮೆಂಟ್ ಆಗಿದೆ. ಈ ತರ ಒಂದು 7-8 ಗಿಡ ಇದ್ದು ನಮ್ಮವು. ಇದು ಇಂಪ್ರೂವ್ಮೆಂಟ್ ಆಗಿ ಈ ತರ ಇದೆ, ಇದು ಬಡ್ಡೆ ಇದೆ. ಪ್ರಾಡಕ್ಟ್ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ? ನಮ್ಮ ಪ್ರಾಡಕ್ಟ್ ಬಗ್ಗೆ 100ಕ್ಕೆ 100 ರಿಸಲ್ಟ್ ಇದೆ. ಮತ್ತೆ ಯಾಕೆ ಸೆಂಟ್ರಲ್ಲಿ ಯಾಕೆ ಗ್ಯಾಪ್ ಬಿಟ್ರಿ? ಸೆಂಟ್ರಿಗೆ ಯಾಕೆ ಅಂದ್ರೆ ಈಗ ಇದು ಮಿಕ್ಸ್ ಮಾಡೋದೊಂದು ಸಮಸ್ಯೆ ಇದ್ದಿದ್ದು ನಮಗೆ, ಅದೊಂದು ಬಿಟ್ಟು ಇನ್ನೇನು ಇರಲಿಲ್ಲ ಈ ಪ್ರಾಡಕ್ಟ್ ಬಗ್ಗೆ ನಮಗೆ. ಈಗ ನೀವು ನಿಮ್ಮ ಜೊತೆಗೆ ನಿಮ್ಮ ಅವ್ರಿಗೆ ನೀವೇ ರೆಕಮೆಂಡೇಶನ್ ಮಾಡಿದ್ರಿ? ನಾವೇ ಮೈಂಕಟ್ಟು ನಮ್ಮ ತಂಗಿ ಕೊಟ್ಟಿದ್ದೀವಿ, ನಾವೇ ಇಂಪ್ರೂವ್ಮೆಂಟ್ ಮಾಡಿದ್ದೆ ಅವ್ರಿಗೆ. ಈಗ ಅಲ್ಲಿ ಏನು ಚೇಂಜಸ್ ಅಲ್ಲಿ ಈಗ ರಿಸಲ್ಟ್ ಇದೆ ಅವ್ರದ್ದು. ಗಿಡ ಈಗ 5 ವರ್ಷ ಗಿಡನೇ 4-5 ಒಂಬಳೆ ಫುಲ್ ಕಾಯಿ ನಿಂತಿದೆ ಅದಕ್ಕೆ. ಸೂಪರ್ ಇದೆ, ಸೂಪರ್ ಇದೆ. ಈಗ ನಿಮಗೆ ಗ್ಯಾಪ್ ಇಟ್ಟಿದ್ರಲ್ಲ, ಈಗ ಏನು ಅನ್ಸ್ತೈತಿ ನಿಮಗೆ? ಈಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ನಮ್ಮ ಅನ್ಸಿರೋದು. ಯಾರು ಮಾಡ್ಲಿ ಬಿಡ್ಲಿ, ನಮ್ಮ ಅಣ್ತಂಬ್ಳು ನಾನಂತೂ ಮಾಡ್ತೀನಿ ಅಂತ ಇರೋದು. ಈಗ ಈಗ ಅವ್ರ ತೋಟಕ್ಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಅವ್ರು ಕೂಡ ಅವ್ರು ಏನಂತ ಹೇಳ್ತಾರೆ? ಅದು ಅವ್ರಿಗೆ ಅದು ಏನೇನೋ ಗೊಬ್ಬರ ಆಗ್ತಿದೆ, ಅವರು ಇದನ್ನೇ ಕಂಟಿನ್ಯೂ ಮಾಡ್ತಾರೆ. ಈಗ 1 ವರ್ಷ 2 ವರ್ಷ ಇದೇ ಗೊಬ್ಬರನೇ ಅವ್ರು ಕಂಟಿನ್ಯೂ ಮಾಡ್ತಾರೆ. ಯಾವ ಗೊಬ್ಬರ 6 ತಿಂಗಳು ಒಂದ್ಸಲ ಕಂಟಿನ್ಯೂ ಮಾಡ್ತಾರೆ. ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಅವ್ರು. ಯಾವ ಗೊಬ್ಬರನೂ ಕೊಟ್ಟಿಲ್ಲ, ಕೊಟ್ಟಿಲ್ಲ. ಯಾವುದು DAP ಈ ಗೌರ್ಮೆಂಟ್ ಗೊಬ್ಬರ ಯಾವ್ದು ಕೊಟ್ಟಿಲ್ಲ. ಅವರ ಬಡ್ಡೆ ಹೆಂಗದಾವೆ? ನಿಮ್ಮಂಗೆ ಈ ತರ ದಪ್ಪ ಬಡ್ಡೆ ಅದಾವ? ತೆಂಗಿ ಮರ ಇದಾವೆ, ಅವರು ನೋಡ್ರೆ ಕಾಲ್ ದಪ್ಪ ಇದಾವ. ಅದು ಒಳದಾಯ ಗಿಡ, ಮತ್ತೆ ಒಳದಾಯ ಗಿಡ, ಹಳೆ 30 ವರ್ಷ ಗಿಡದಾಗೆ ಒಳದಾಗೆ ಗಿಡ ಫಸ್ಟ್ ಕಚ್ಚಿರೋದು ಅವ್ರಿಗೆ. ಅದನ್ನ ಕಂಡೆ ಖುಷಿಯಾಗಿ ಇದನ್ನೇ ಅವ್ರು ಕಂಟಿನ್ಯೂ ಮಾಡ್ತಾರೆ. ನಾನು ಅದಕ್ಕೆ ನಾವು ಪರಿಚಯ ಮಾಡಿದವರಿಗೆ ಅವ್ರದ್ದು ಇಂಪ್ರೂವ್ಮೆಂಟ್ ಆಯ್ತು, ನಾನು ಬಿಟ್ಟು ಕೆಟ್ಟೆ ಅಂತ ನಾನು ಅದನ್ನೇ ಮತ್ತೆ ನಿಮ್ಗೆ ಕಸಿರೋದು. ಒಟ್ಟು ಪ್ರಾಡಕ್ಟ್ ಬಗ್ಗೆ ನಿಮಗೆ 100% ಇದೆ, ಗ್ಯಾರಂಟಿ ಇದೆ. ಕಂಪ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಂಪ್ನಿ ಏನಲ್ಲ, ಇದೇ ಥರನೇ ಕಂಪ್ನಿನ ರೈತರನ್ನ ಉದ್ಧಾರ ಮಾಡಿರಿ, ಬೆಳೆಸ್ರಿ ರೈತರನ್ನ, ನೀವು ಚೆನ್ನಾಗಿರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಥರ ಈಗ ಸಾಕಷ್ಟು ಕಂಪನಿಗಳು ಬರ್ತಾರೆ, ನಿಮಗೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾರಾ? ನಿಮ್ಮ ತೋಟದ ಬಗ್ಗೆ ಮಾಹಿತಿ ಕೊಡ್ತಾರಾ? ಪ್ರಾಡಕ್ಟ್ ಬಗ್ಗೆನೂ ಆಗಲಿ ಇಷ್ಟು 1 ಅವರ್ ನಮ್ಮ ತೋಟದ ಸ್ಪೆಂಡ್ ಮಾಡಿಲ್ಲ ಯಾರು ಬರ್ತಾರೆ. ಇದು ಹೈವೇ ರೋಡ್, ಬೆಂಗಳೂರು ಹೈವೇ ರೋಡ್. ದಿನಕ್ಕೆ ನಾವೆಲ್ಲರೂ ಯಾರೋ ಒಬ್ರು ರೈತ ಇದ್ರೆ ಇಲ್ಲಿ ಬಂದೇ ಬರ್ತಾರೆ. ನಾವು ಯಾರನ್ನೂ ಯಾವ ಕಂಪ್ನಿನೂ ಇಂಟ್ರೊಡ್ಯೂಸ್ ಮಾಡಿಲ್ಲ ಇಲ್ಲಿಗೆ. ನೀವು ಬಂದಿರೋದೇ 2ನೇ ಸರ್ತಿ ನೀವೇ ಬಂದಿರೋದು ಇಲ್ಲಿಗೆ. ಇನ್ನು ಯಾವ ಕಂಪ್ನಿ ನಾವು ಬಿಟ್ಕೊಂಡು ಹೋಗ್ಲಿ ಇಲ್ಲಿಗೆ. ಈಗ ಕಂಪ್ನಿ ಬಗ್ಗೆ ಆಗಲಿ, ನಿಮಗೆ ಏನು ಮಾಹಿತಿ ಕೊಡೋದ್ರ ಬಗ್ಗೆ ಆಗಲಿ ಮಾಹಿತಿ ಹೇಳ್ತಾನಲ್ಲ, 1 ಅವರ್ ನಮ್ಮ ಹೊಲ್ದಾಗ ಯಾರು ನಿಂತಿಲ್ಲ. ನೀವೇ ನಮ್ಮ ಇಲ್ಲಿಂದ ಹೇಳೋದು ಅರ್ಧ ಕಿಲೋಮೀಟರ್ ಆಗುತ್ತೆ ನಮ್ದು. ಅಲ್ಲಿಗೆ 8 ಅಡಿ ಲೆಕ್ಕ ಹಾಕ್ರಿ, 100 ಗಿಡದ 102 ಗಿಡದ ಒಂದ್ ಸಾಲಿಗೆ ಕೊನೆವರೆಗೂ ನೀವು ಹೋಗಿರೋದು, ಇನ್ಯಾರು ಹೋಗಿಲ್ಲ. ನಾವು ರೈತ ಹೋಗ್ತಿದ್ದೀವಿ ಅಂದ್ರೆ ನೀವು ಒಬ್ಬರು ಕಂಪ್ನಿ ಪ್ರಾಡಕ್ಟ್ ಕೊಡೋರಾಗಿ ನೀವು ಹೋಗಿರೋದು ಅಲ್ಲಿಗೆ ಅಂತ ಇನ್ಯಾರು ಅಲ್ಲ. ಈಗ ನಿಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀವ, ನಿಮ್ಮ ತೋಟದ ಬಗ್ಗೆ ಮಾಹಿತಿ ಕೊಡ್ತಾ ಇದೀವ? ಈ ತೋಟದಲ್ಲಿ ಹಿಂಗೆ ಇದು ಮಾಡಿದ್ರೆ ಈ ತರ ಆಗುತ್ತೆ ಅಂತ ನೀವು ಮಾಹಿತಿ. ಬೆಳೆ ಬಗ್ಗೆ ಮಾಹಿತಿ ಕೊಡ್ತಾ ಇದೀವ, ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀವ? ಬೆಳೆ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಅಂದ್ರೆ ನಿಮ್ಗೆ ಈಗ ಏನ್ ಅನ್ಸ್ತೈತೆ? ನೀವು ಡಾಕ್ಟರ್ನ ವಿಸಿಟ್ ಮಾಡ್ಬೇಕು ಅನ್ಸ್ತೈತೆ, ಮೆಡಿಕಲ್ ಸ್ಟೋರ್ನ ವಿಸಿಟ್ ಮಾಡ್ಬೇಕು? ಡಾಕ್ಟರ್ ಅದೇ ಯಾರೋ ಒಬ್ರು ಹೇಳಿವಿ, ಮೆಡಿಕಲ್ಗೆ ಹೋದ್ವಿ. ಡಾಕ್ಟರ್ ಬಂದ್ಮೇಲೆ ಮೆಡಿಸಿನ್ ಬರೆದ್ಮೇಲೆ ಅದು ರಿಸಲ್ಟ್ ಗೊತ್ತಾಗೋದು. ನಾವೇನೋ ಹೇಳ್ತೀವಿ ಜ್ವರ ಬಂದವೆ ಅಂತ ಹೋಗಿಲ್ಲ ಮೆಡಿಕಲ್. ನಿಮಗೆ ಫಸ್ಟ್ ಯಾವ ಊರಿಂದ ನಿಮಗೆ ರೆಕಮೆಂಡೇಶನ್ ಕೊಟ್ಟದ್ದು? ತನಿಖೆಕಲ್ಲು ಜಗದೀಶ್ ಅಂತ, ಜಗದೀಶ್ ಅವರು ನಮ್ಮ ಅಯ್ಯರ ಮಿಸಸ್ ಮನೆ ಅದು. ಅವರು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನೀವು ತಗೊಳ್ಳೋ ಜೊತೆ ನಿಮ್ಮ ಮಾವ ರೆಕಮೆಂಡ್ ಮಾಡಿರಿ? ರೆಕಮೆಂಡ್ ನೀವು ನಮ್ಮ ಮಾವರಲ್ಲದೆ ನಾನು ನಮ್ಮ ಅಣ್ತಂಬ್ಳು, ಅದೇ ಅಣ್ತಂಬ್ಳು ಎಲ್ಲರೂ ಯೂಸ್ ಮಾಡಿದ್ರು. ನೀವು ಅವರೆಲ್ಲ ಅವ್ರು ನೋಡ್ಕೊಂಡು ನಾವು ಮಾಡ್ತಿದ್ವಿ. ಈಗ ನೆಕ್ಸ್ಟ್ ನಮ್ಮ ಅಮ್ಮ ತವ್ರ ಮನೆ ನಾಗ್ತಿಹಳ್ಳಿ, ಅಲ್ಲಿಗೆ ಪರಿಚಯ ಮಾಡ್ತಾ ಇದೀರಾ? ಆ ಪ್ರಾಡಕ್ಟ್ ಬಗ್ಗೆ 100ಕ್ಕೆ 100 ಡೌಟೇ ಇಲ್ಲ ಅವ್ರಿಗೆ. ಆ ಪ್ರಾಡಕ್ಟ್ ಎಲ್ಲ ನೋಡಿದವ್ರಿಗೆ ನೀವು ಗೊತ್ತಿರುತ್ತೆ ನಿಮಗೆ. ಯೂಸ್ ಮಾಡಿದ್ವಲ್ಲ, ಇಲ್ಲ ರಿಸಲ್ಟ್ ಇಲ್ಲೇ ಇದೆ. ಈ ಗಿಡ ಹೋಗೇ ಬಿಡ್ತು ಅಂತ ತಿಳ್ಕೊಂಡಿದ್ದಾನಲ್ಲ, ಹೇಳ್ತಾನೆ ನಾನೇ. ಮುಚ್ಚು ಮರ ಏನಿಲ್ಲ ಅದಕ್ಕೆ, ಅದು ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು ಅಂತ. ಇಂಪ್ರೂವ್ಮೆಂಟ್ಸ್ ಆಗಿ ಮತ್ತೆ ಈಗ ನೋಡಿದ್ರೆ 8 ಗರಿ ಇದೆ, ಆರೋಗ್ಯಗಿದೆ ಫುಲ್. ಮತ್ತೆ ಸಮಸ್ಯೆನೇ ಬರಲಿಲ್ಲ ಅದು ಮತ್ತೆ ಕಂಟಿನ್ಯೂ? ಇಲ್ಲ. ನಾನು ಅವ್ರಿಗೆಲ್ಲ ಹೇಳಿದೆ, ನೋಡಪ್ಪ ಇದೇ ಗಿಡನೇ ಹಿಂಗಿತ್ತು, ಹಿಂಗಾಗಿತ್ತೆ, ಯಾಕೆ ಬಿಡೋಣ ಇದನ್ನ ಯೂಸ್ ಮಾಡೋಣ ಅಂತ ಹೇಳಿದ್ರೆ ಅದ್ ಹೇಳ್ತಾರ ಅದೇನ ಫೋನ್ ಹೋಗೋದಲ್ಲ ಗೂಟ ಕಿತ್ಕೊಂಡು ನಂಗೆ ನಮ್ಮನ್ನ ಕೆಡಿಸಿ. ಈಗ ಅದಕ್ಕೆ ಯಾವ ಸಮಸ್ಯೆ ಬೇಡ, ನನ್ನ ಇಂಜಿ ನಾನು ಹೋಗ್ಬೇಕು ದಾರಿಗೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಿರೋದು. ಇದನ್ನ ಕಂಟಿನ್ಯೂ ಮಾಡ್ಲೇಬೇಕು. 2 ವರ್ಷ ನಿಮ್ಮನ್ನು ಬಿಡಲ್ಲ ನಾನು, 2 ವರ್ಷ ನಾನು ಮಾಡೇ ಮಾಡ್ತೀನಿ. ಅವ್ರಿಗಿನ ರಿಸಲ್ಟ್ ನಂದು ಬರ್ಬೇಕು. ಏನಾರ ಮಾಡಿ ಕೇಳೋರು, ನಂದು ರಿಸಲ್ಟ್ ನಾನೇ ಬರ್ಬೇಕಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.